ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬರೋ ತನಕ ನನಗೆ ಇಲ್ಲಿ ಗೊತ್ತೇ ಇಲ್ಲ ಈ ಇಡೀ ಬೆಂಗಳೂರಾಗೆ ಈ ಥರ ಒಂದು ವಿಲೇಜ್ ಒಂದು ಐತೆ. ಹಳೇ ಕಾಲದ ವಿಲೇಜು ಡೆಮೋ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಬರೋ ತನಕ ನಂಗೆ ಗೊತ್ತೇ ಇರಲಿಲ್ಲ ನೋಡಿ. ಇದಕ್ಕಿಂತ ಮುಂಚೆ ಯಾರಿಗಾದ್ರೂ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ಇದು ಯೂಟ್ಯೂಬಲ್ಲಿ ಎಲ್ಲೂ ಕೂಡ ಕಾಣಿಸಿಲ್ಲ, ಯಾಕಂದರೆ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಫೋಟೋಸು ತೆಗಿಯೋಂಗಿಲ್ಲ. ಹಂಗಾಗಿ ಯೂಟ್ಯೂಬಲ್ಲಿ ಎಲ್ಲೂ ಕಾಣಲಿಲ್ಲ ಅನಿಸುತ್ತೆ. ಇದು ಇರೋದು ಎಲ್ಲಿದೆ ಅಂತ ಹೇಳ್ಬಿಟ್ಟು ಗೆಸ್ ಮಾಡಿ ಲಾಸ್ಟಲ್ಲಿ ನಾನು ಹೇಳ್ತೀನಿ ನೋಡಿ. ಹಳೇ ಕಾಲದ ಜನರು, ಹಳ್ಳಿ ಜನರು ಯಾವ ಥರ ವ್ಯವಸಾಯ ಮಾಡೋರು, ಯಾವ ಥರ ಒಂದೇ ಕುಟುಂಬಸ್ಥರೆಲ್ಲ ಒಂದೇ ಮನೆಗಿರೋದು ಯಾವ ಥರ ನಡವಳಿಕೆ ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಇದರಲ್ಲಿ ಡೆಮೋ ಇದೆ. ಆಗಿನ ಕಾಲ ಜನರು ಕೂಲಿ ಅನ್ನೋದು ಕೊಡ್ತಿರ್ಲಿಲ್ಲ, ಬದಲು ಕೆಲಸ ಮಾಡ್ತಿದ್ರು. ಇವತ್ತು ನನಗೆ ಅವರು ಬಂದರೆ ನಾನು ನಾಳೆ ಅವ್ರಿಗೆ ಹೋಗೋ ಥರ, ಆ ಥರ ಬದಲಿಗೆ ಕೆಲಸ ಮಾಡಿಕೊಂಡು 1 ಎಕರೆ ಇದ್ರೂ ಪರವಾಗಿಲ್ಲ, 2 ಎಕರೆ ಇದ್ರೂ ಪರವಾಗಿಲ್ಲ, ಎಲ್ಲರೂ ಒಟ್ಟಿಗೆ ಸೇರಿಸ್ಕೊಂಡು ವ್ಯವಸಾಯ ಅನ್ನೋದು ಮಾಡೋರು ಬೇಗನೂ ಕೆಲಸ ಆಗೋದು. ಈಗಿನ ಕಾಲದಲ್ಲಿ ದುಡ್ಡು ಕೊಟ್ಬಿಟ್ಟು ಟ್ಯಾಕ್ಟ್ರ್ ಕಸ್ಬಿಟ್ಟು ಉಳುಮೆ ಮಾಡಬೇಕಾಗುತ್ತೆ ಭೂಮಿ. ಆಗಿನ ಕಾಲದಲ್ಲಿ ಟ್ಯಾಕ್ಟ್ರ್ ಇಲ್ಲ ಅಂದರೂ ಪರವಾಗಿಲ್ಲ, ಕೆಲಸ ಮಾತ್ರ ಬೇಗ ಆಗೋದು. ಯಾಕಂದರೆ ಎಲ್ಲರೂ ಒಂದಾಗಿ ಕೆಲಸ ಮಾಡೋರು. ಆಗಿನ ಡೆಮೋ ನೋಡಿ, ವಿಲೇಜು ಯಾವ ಥರ ಇದೆ ನೋಡಿ. ಡೆಮೋ ಹಳೇ ಕಾಲ ಡೆಮೋ ಇದು. ಆಗಿನ ಜನ ಯಾವ ಥರ ಇದ್ದರು ನೋಡಿ. ಮೊದಲಿಗೆ ಇದು ನೋಡಿಬಿಟ್ಟು ಯಾರಪ್ಪ ಹಿಂಗೆ ನಿಂತ್ಕೊಂಡವ್ರೆ ಅಂತ ಹೇಳ್ಬಿಟ್ಟು ಅಬ್ಸರ್ವ್ ಮಾಡಿದ್ರೆ ಇಲ್ಲೊಂದು ವಿಲೇಜ್ ಡೆಮೋ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು ನನಗೆ ನೋಡಿ. ದೊಡ್ಡವರು ಯಾವ ನಡ್ಕೊಂತಿದ್ರು, ಯಾವ ಥರ ಸಂಭಾಷಣೆ ಮಾಡ್ತಿದ್ರು, ಯಾವ ಥರ ಮೀಟಿಂಗ್ ಮಾಡ್ತಿದ್ರು, ತೀರ್ಮಾನ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ಎಲ್ಲ ಡೆಮೋ ಹಾಕೋರು ನೋಡಿ. ಇಲ್ಲಿ ಭಾಳ ಇಷ್ಟ ಆಯಿತು ನೋಡಿ. ಇದು ಬಂದ್ಬಿಟ್ಟು ರಾಚೇನಹಳ್ಳಿ ಕೆರೆ ಹತ್ರ, ಜಕ್ಕೂರ್ ಹತ್ರ ಬರೋದಿದು. ಇದು ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಕನಿಷ್ಠ ಏನೂ ಇಲ್ಲ ಅಂದರೂ 200 ರೂಪಾಯಿ ಎಂಟ್ರಿ ಟಿಕೆಟ್ ಇದೆ. 9 ಗಂಟೆಯಿಂದ ಹಿಡ್ಕೊಂಡು ಸಂಜೆ 6 ಗಂಟೆ ತನಕ ಓಪನ್ ಆದಂಗೆ ಇರುತ್ತೆ. ಯಾರಾದರೂ ಬಂದು ನೋಡ್ಬೇಕಂದ್ರೆ